Hello students, let us learn how to prepare statistical tables in this video. I have taken a question from QABD 1 question paper of Bangalore University, which has been given for 6 marks. Let's get into the question now. In 1998, out of total customers visiting a hotel, 750 were non-vegetarians and 1250 were vegetarians. So they are talking about people visiting a hotel. ಅದರಲ್ಲೂ ಕೂಡ vegetarians and non-vegetarians, a classification. In total, there were 550 male non-vegetarian customers and 300 female vegetarian customers. So they are talking about vegetarian and non-vegetarian classification. At the same time, they are talking about male and female customers. Proceed further. In 1999, the total number of customers increased by 25%. Okay. So they are talking about two different years, type of people visiting, type of customers, that is vegetarian and non-vegetarian, and also the gender of the people. So three different classifications are there. First, year classification. We have year classification, that is 1998 and 1999. ಎರಡು ಡಿಫ್ರೆಂಟ್ ಇಯರ್ಸನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ದೇ ಹ್ಯಾವ್ ಗಿವನ್ ಅನದರ್ ಕ್ಲಾಸಿಫಿಕೇಶನ್, ದಟ್ ಈಸ್ ವೆಜಿಟೇರಿಯನ್ ಆ್ಯಂಡ್ ನಾನ್ ವೆಜಿಟೇರಿಯನ್. ವೆಜಿಟೇರಿಯನ್ ಆ್ಯಂಡ್ ನಾನ್ ವೆಜಿಟೇರಿಯನ್. ಅದ್ರ ಜೊತೆಗೆ ಇನ್ನೂ ಒಂದು ಕ್ಲಾಸಿಫಿಕೇಶನ್ ಇದೆ, ಅದು ಮೇಲ್ ಆ್ಯಂಡ್ ಫೀಮೇಲ್. ಮೇಲ್ ಆ್ಯಂಡ್ ಫೀಮೇಲ್. ಸೊ ಒಟ್ಟು 3 ಕ್ಲಾಸಿಫಿಕೇಶನ್ಸ್ ಇದೆ. ಲೆಟ್ ಅಸ್ ಸೇ ಮೇನ್ ಕ್ಲಾಸಿಫಿಕೇಶನ್ಸ್, ಲೆಟ್ ಅಸ್ ಟೇಕ್ ಕಾಲಮ್ ವೈಸ್ ಇಯರ್ಸನ್ನು ತಗೊಳ್ಳೋಣ. ಇಯರ್ಸ್ ತಗೊಂಡು ಈ ವೆಜಿಟೇರಿಯನ್ ನಾನ್ ವೆಜಿಟೇರಿಯನನ್ನು ಇದರ ಸಬ್ ಕ್ಲಾಸಿಫಿಕೇಶನ್ ಮಾಡ್ಕೊಂಬಿಡೋಣ. ರೋ ವೈಸ್ ಮೇಲ್ ಆ್ಯಂಡ್ ಫಿಮೇಲ್ ಮಾಡ್ಕೊಂಬಿಡೋಣ. ಲೆಟ್ ಅಸ್ ಸಿ ಹೌ ದಿ ಟೇಬಲ್ ಲುಕ್ಸ್. Yes, the empty table is ready for you on the screen. So just give some table number and also an apt title for the table. Table showing types of customers visiting a hotel during 1998 and 99. Table showing types of customers visiting a hotel during 1998 and 1999. Right, the table, look at the table. As I told you, two headings, 1998 and 1999. I have taken in column headings, and under each column, vegetarian, non-vegetarian, total. Total is also needed because veg plus non-veg ಒಟ್ಟು ಎಷ್ಟು ಕಸ್ಟಮರ್ಸ್ ಬರ್ತಿದ್ರು ಅನ್ನೋ ತಿಳ್ಕೊಳ್ಳೋದಕ್ಕೆ ಟೋಟಲ್ ಬೇಕಾಗುತ್ತಲ್ಲ. Therefore I have taken total. And under the year 1999 also same, veg, non-veg and total. And row wise we have taken male, female, total. One more thing you should understand in this table, I have taken total columns for 1998. Separately there is a table column. 1999 also I have taken a total column separate. But ಇವೆರಡೂ ಸೇರಿಸಿ ಮೆಗಾ ಗ್ರ್ಯಾಂಡ್ ಟೋಟಲ್ಗೆ ಇನ್ನೊಂದು ಕಾಲಮ್ ನಾನು ತಗೊಂಡಿಲ್ಲ. ಯಾಕೆ ಅಂತಂದರೆ ಬೇಕಾಗಿಲ್ಲ. ಬಿಕಾಸ್ ಟೂ ಡಿಫ್ರೆಂಟ್ ಇಯರ್ಸ್ಗೆ ಸಂಬಂಧಪಟ್ಟಂತಹ ಡೇಟಾನ ನಾವು ಆ್ಯಡ್ ಮಾಡೋಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ಇಟ್ಸ್ ಎ ನೆವರ್ ಎಂಡಿಂಗ್ ಡೇಟಾ. ಹೋಟೆಲ್ 1997ಅಲ್ಲೂ ಇತ್ತೇನೋ, 2000ಅಲ್ಲೂ ಇರುತ್ತೇನೋ, ಅವಾಗ ಎಷ್ಟು ಕಸ್ಟಮರ್ಸ್ ಬಂದಿದ್ದಾರೆ. ಸೊ ವರ್ಷದಿಂದ ವರ್ಷಕ್ಕೆ ಕಸ್ಟಮರ್ಸ್ ಬರ್ತಿರೋ ಅದನ್ನು ಆ್ಯಡ್ ಮಾಡೋಂಥ ಅವಶ್ಯಕತೆ ಇಲ್ಲ. ದಟ್ ಫೈನಲ್ ಫಿಗರ್ ಈಸ್ ನಾಟ್ ನೀಡೆಡ್ ಫಾರ್ ಅಸ್. ಸೊ ಲಾಜಿಕಲಿ ಐ ಹ್ಯಾವ್ ಲೆಫ್ಟ್ ಔಟ್ ದಿ ಗ್ರಾಂಡ್ ಟೋಟಲ್ ಕಾಲಮ್. ಅದು ಬೇಕಾಗಿಲ್ಲ ಈ ಒಂದು ಟೇಬಲ್ಗೆ. ನಾವು ವಿತ್ ದಿಸ್ ಸೆಟಪ್ ಲೆಟ್ಸ್ start filling the table. Come on, see the question. In 1998, ಮೊದಲನೇದು 1998 ಇಯರಲ್ಲಿ, ಔಟ್ ಆಫ್ ಟೋಟಲ್ ಕಸ್ಟಮರ್ಸ್ ವಿಸಿಟಿಂಗ್ ಎ ಹೋಟೆಲ್, ಒಟ್ಟು ಆ ಹೋಟೆಲ್ಗೆ ಬಂದಂತಹ ಕಸ್ಟಮರ್ಸಲ್ಲಿ 750 ವೇರ್ ನಾನ್ ವೆಜಿಟೇರಿಯನ್ಸ್. 750 ವೇರ್ ನಾನ್ ವೆಜಿಟೇರಿಯನ್ಸ್ ಆ್ಯಂಡ್ 1250 ವೇರ್ ವೆಜಿಟೇರಿಯನ್ಸ್. ಒಟ್ಟು 1998 ಇಯರಲ್ಲಿ ಆ ಹೋಟೆಲ್ಗೆ ಬಂದಂತಹ ಕಸ್ಟಮರ್ಸಲ್ಲಿ
750 ಜನ ನಾನ್ ವೆಜಿಟೇರಿಯನ್ಸ್ ಇದ್ದರು, 1250 ವೆಜಿಟೇರಿಯನ್ಸ್ ಇದ್ದರು. ಇವರು ಮೇಲಾ ಫಿಮೇಲಾ ಹೇಳಿಲ್ಲ, ಬರೀ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅಂತಿದ್ದಾರೆ. ಅಂದರೆ ಈ ವೆಜಿಟೇರಿಯನ್ಸಲ್ಲಿ ಮೇಲು ಫಿಮೇಲ್ ಇಬ್ಬರು ಇರ್ತಾರೆ, ನಾನ್ ವೆಜಿಟೇರಿಯನ್ಸಲ್ಲೂ ಕೂಡ ಮೇಲು ಫಿಮೇಲ್ ಎರಡೂ ಇರುತ್ತೆ. ದೇರ್ ಫೋರ್ ದೇ ಹ್ಯಾವ್ ಗಿವನ್ ದಿ ಟೋಟಲ್ ಕಸ್ಟಮರ್ಸ್. ಸೊ 1998 ಟೋಟಲ್ ವೆಜಿಟೇರಿಯನ್ಸ್ ಆ್ಯಂಡ್ ಟೋಟಲ್ ನಾನ್ ವೆಜಿಟೇರಿಯನ್ಸ್. 1998 ಟೋಟಲ್ ನಾನ್ ವೆಜಿಟೇರಿಯನ್ಸ್ 750. ಸಿ 1998 ಟೋಟಲ್ ನಾನ್ ವೆಜಿಟೇರಿಯನ್ಸ್, ಮೇಲಲ್ಲೂ ತಗೋಬಾರ್ದು ಫಿಮೇಲಲ್ಲೂ ತಗೋಬಾರ್ದು, ಟೋಟಲ್ ನಾನ್ ವೆಜಿಟೇರಿಯನ್ಸ್. 1998 ಟೋಟಲ್ ನಾನ್ ವೆಜಿಟೇರಿಯನ್ಸ್ ಆಸ್ ಪರ್ ದ ಕ್ವಶನ್ 750. ನಾವು ವೆಜಿಟೇರಿಯನ್ ಕಸ್ಟಮರ್ಸ್ ಹೇಳ್ತಿದ್ದಾರೆ 1998ಅಲ್ಲಿ 1250. 1998 ಟೋಟಲ್ ನಾನ್ ವೆಜಿಟೇರಿಯನ್ ಕಸ್ಟಮರ್ಸು 750, ವೆಜಿಟೇರಿಯನ್ ಕಸ್ಟಮರ್ಸು 1250 ಎಂಟ್ರಿ ಮಾಡಿದ್ದಾಯಿತು. ಸಿ ದ ನೆಕ್ಸ್ಟ್ ಸೆಂಟೆನ್ಸ್ ಇನ್ ದ ಕ್ವಶನ್. ಇನ್ ಟೋಟಲ್ there were 550 male non-vegetarian customers. 550 male non-vegetarian customers. Male non-vegetarian 1998 ಅಲ್ಲೇನೆ ಮೇಲು ನಾನ್ ವೆಜಿಟೇರಿಯನ್ ನೋಡಿ. 1998 ಮೇಲ್ ನಾನ್ ವೆಜಿಟೇರಿಯನ್, 1998 ಮೇಲ್ ನಾನ್ ವೆಜಿಟೇರಿಯನ್. ಹೌ ಮಚ್? 550. 550. Good. Now proceed to the other point. Yes, 550 male non-vegetarian customers and 300 female vegetarian customers. 300 female vegetarian customers. 300 female vegetarian. Go to 1998 female vegetarian. Female 1998 female vegetarian. How much they are telling? 300. So put 300 here. 300. Very good. Now proceed. Vegetarian customers. ಅಲ್ಲಿಗೆ ಮುಗಿತು. 1999. In 1999 the total number of customers increased by 25%. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಏನು ಹೇಳ್ತಿದ್ದಾರೆ. ಇನ್ 1999 ಇಲ್ಲಿವರೆಗೂ ಅವ್ರು ಹೇಳಿದ್ದು 98 ಬಗ್ಗೆ. 99ಅಲ್ಲಿ ಏನಾಗುತ್ತೆ, ಟೋಟಲ್ ಕಸ್ಟಮರ್ಸು ಇನ್ಕ್ರೀಸ್ಡ್ ಬೈ 25%. 98ರಿಂದ 99ನೇ ವರ್ಷಕ್ಕೆ ಬರೋಷ್ಟೊತ್ತಿಗೆ ಇವರ ಟೋಟಲ್ ಕಸ್ಟಮರ್ಸು, ಇವರ ಹೋಟೆಲ್ಗೆ ಬರ್ತಿದ್ರಲ್ಲ ಕಸ್ಟಮರ್ಸು, ಅವರು 25% ಇನ್ಕ್ರೀಸ್ ಆದ್ರಂತೆ. ಸೊ 25% ಇನ್ಕ್ರೀಸ್ ಆದರು ಅಂದರೆ 98ಅಲ್ಲಿ ಎಷ್ಟು ಜನ ಬರ್ತಿದ್ರು ಅನ್ನೋದು ನಾವು ತಿಳ್ಕೋಬೇಕಾಗತ್ತೆ. 1998ಅಲ್ಲಿ ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಟೋಟಲ್ ವೆಜಿಟೇರಿಯನ್ ಕಸ್ಟಮರ್ಸು 1250, ಟೋಟಲ್ ನಾನ್ ವೆಜಿಟೇರಿಯನ್ ಕಸ್ಟಮರ್ಸು 750. ಅಂದರೆ ವೆಜ್ಜು ಪ್ಲಸ್ ನಾನ್ ವೆಜ್ಜು ಎರಡೂ ಸೇರಿ ಟೋಟಲ್ಲು ಆ ಹೋಟೆಲ್ಗೆ ಬರ್ತಾ ಇದ್ದಂಥವರು 2000. How do you get this 2000? Vegetarian customers 1250 plus non-vegetarian customers 750. 1250 plus 750 ಏನಾಗಬೇಕು? 2000. Yes. 1998ಅಲ್ಲಿ ಟೋಟಲ್ ಕಸ್ಟಮರ್ಸ್ ವಿಸಿಟೆಡ್ 2000. 99 ಬರೋಷ್ಟೊತ್ತಿಗೆ ಏನಾಗ್ತಾ ಇದೆ, ಟೋಟಲ್ ಕಸ್ಟಮರ್ಸಲ್ಲಿ ಈ ಪಾಯಿಂಟ್ ನೋಡಿ. In 1999, the total number of customers increased by 25%. So, 1998ಅಲ್ಲಿ ಬರ್ತಾ ಇದ್ದಂಥ ಕಸ್ಟಮರ್ಸು 2000. 99 ಬರೋ ವೇಳೆಗೆ ಜಾಸ್ತಿ ಆಗ್ತಾರೆ. ಅಲ್ಲಿ ನೋಡಿ, ಇನ್ಕ್ರೀಸ್ಡ್ ಅನ್ನೋ ವರ್ಡ್ ಬಳಸಿದ್ದಾರೆ ಅಂತಂದರೆ ಜಾಸ್ತಿ ಆಗ್ತಾರೆ. ಎಷ್ಟು ಜಾಸ್ತಿ ಆಗ್ತಾರೆ ಅಂತಂದರೆ 25%. 25% ಆಫ್ ವಾಟ್? 25% ಆಫ್ ದಿ 1998 ಕಸ್ಟಮರ್ಸ್. 1998ಅಲ್ಲಿ ಎಷ್ಟು ಒಟ್ಟು ಕಸ್ಟಮರ್ಸ್ ಬರ್ತಿದ್ರೋ ಅದರ 25% ಅಷ್ಟು 99ಅಲ್ಲಿ ಜಾಸ್ತಿ ಆಗ್ತಿದ್ದಾರೆ. ಸೊ 2000 ಪ್ಲಸ್
25% ಆಫ್ 2000. 25% ಆಫ್ 2000 ಅಂದರೆ ಏನಾಗುತ್ತೆ, 2000 ಪ್ಲಸ್ 2000ಅಲ್ಲಿ 25% ಕ್ಯಾಲ್ಕುಲೇಟ್ ಮಾಡಿದ್ರೆ 2000 ಇಂಟು 25/100 ಇಫ್ ಯು ಕ್ಯಾಲ್ಕುಲೇಟ್ 25%, that comes to 500. That means 2500 ಕಸ್ಟಮರ್ಸು ಬರ್ತಾರೆ 1999 ಅಲ್ಲಿ. Try to understand, it's a very simple thing. 1998 2000 ಕಸ್ಟಮರ್ಸ್ ಬರ್ತಿದ್ರು. 99 ಅಲ್ಲಿ ಕಸ್ಟಮರ್ಸು ಇನ್ಕ್ರೀಸ್ ಆಗ್ತಾರೆ 25%. ಸೊ 2000 plus 25% of 2000, that is 2000 plus 500, 2500. So I hope you understood. Now ಈ 2500 ಯಾರು, ವೆಜ್ಜು ನಾನ್ ವೆಜ್ಜು ಅಲ್ಲ, ದ ಟೋಟಲ್ ಕಸ್ಟಮರ್ಸ್. ಸೊ ಪುಟ್ ಇಟ್ ಇನ್ ದಿ ಟೋಟಲ್ ಕಾಲಮ್ ಆಫ್ 1999, that is 2500. Well, after that go to the next point. While non-vegetarian customers increased by 20%. ನಾನ್-ವೆಜಿಟೇರಿಯನ್ ಕಸ್ಟಮರ್ಸು ಆಗಲೇ ನಾವು ಕ್ಯಾಲ್ಕುಲೇಟ್ ಮಾಡಿದ್ದು ಯಾವುದು, ಟೋಟಲ್ ಕಸ್ಟಮರ್ಸು. ಈಗ ನಾನ್-ವೆಜಿಟೇರಿಯನ್ ಕಸ್ಟಮರ್ಸು ಇನ್ಕ್ರೀಸ್ಡ್ ಬೈ 20%. ನಾನ್-ವೆಜಿಟೇರಿಯನ್ ಕಸ್ಟಮರ್ಸ್ ಎಲ್ಲಿದ್ದಾರೆ ನೋಡಿ, ನಾನ್-ವೆಜಿಟೇರಿಯನ್ ಕಸ್ಟಮರ್ಸು 1998ಅಲ್ಲಿ ಎಷ್ಟಿದ್ದಾರೆ, 750. ದಟ್ ಮೀನ್ಸ್ 20% ಇನ್ಕ್ರೀಸ್ ಆಗ್ತಾರೆ ಅಂದರೆ 750 ಪ್ಲಸ್ 20% ಆಫ್ 750. 20% ಆಫ್ 750 ಅಂದರೆ ದಟ್ ಕಮ್ಸ್ ಟು 150. ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ 750 ಇಂಟು 20/100, ದಟ್ ಕಮ್ಸ್ ಟು 150. So the total will be 900. What is this 900? What is this 900? While non-vegetarian customers increased by 20%. Non-vegetarian customers. Non-vegetarian customers. ಅದರಲ್ಲಿ ಮೇಲು ಫಿಮೇಲ್ ಗೊತ್ತಿಲ್ಲ, therefore total 900 non-vegetarian customers in the year 1999. Well, proceed. ಅದಾಯಿತು. In all, there were 1700 ಮೇಲ್ ಕಸ್ಟಮರ್ಸ್. ಇದು ಯಾವಾಗ, 1999 ಹೇಳ್ತಿದ್ದಾನೆ. In all, there were 1700 ಮೇಲ್ ಕಸ್ಟಮರ್ಸ್. 1700 ಮೇಲ್ ಕಸ್ಟಮರ್ಸ್. ಅವ್ರು ವೆಜ್ಜಾ ನಾನ್ ವೆಜ್ಜಾ ಗೊತ್ತಿಲ್ಲ, ಬಟ್ ಮೇಲ್ ಕಸ್ಟಮರ್ಸು 1700. ಸೊ ಮೇಲ್ ನೋಡಿ, ಮೇಲ್ ಇಲ್ಲಿದೆ, ಇದು 98, ಅದು ಬೇಕಾಗಿಲ್ಲ. ಮೇಲ್ 1999ಅಲ್ಲಿ ಏನು ಹೇಳ್ತಿದ್ದಾರೆ, ಟೋಟಲ್ ಮೇಲ್, ವೆಜ್ಜು ನಾನ್ ವೆಜ್ಜು ಅಂತ ಹೇಳಿಲ್ಲ. ಸೊ ಈ ಎರಡು ಕಾಲಮು ಅಲ್ಲ, ಟೋಟಲ್ 1700. ಸೊ ಟೋಟಲ್ 1700. 1700. Just let me put it in clearly. 1700. Right. What's the next point? Well, in all there are 1700 male customers, among whom 650 non-vegetarians. ಈ 1700 ಮೇಲ್ ಕಸ್ಟಮರ್ಸ್ ಇದಾರಲ್ಲ, ಅವರಲ್ಲಿ 650 ನಾನ್-ವೆಜಿಟೇರಿಯನ್ಸ್. ನೋಡಿ, ಈ 1700ಅಲ್ಲಿ 650 ನಾನ್-ವೆಜಿಟೇರಿಯನ್ಸು. ಎಲ್ಲಿದೆ ನಾನ್-ವೆಜಿಟೇರಿಯನ್ಸು? ಇಲ್ಲಿ. ಸೊ 650 non-vegetarians. Now that's the end of the question. Tabulate the above data ಅಂತ ಕೊಟ್ಬಿಟ್ಟಿದ್ದಾರೆ. Now we should fill the remaining answers. ನೋಡಿ, come to the 1998 column. ಫಸ್ಟು ವೆಜಿಟೇರಿಯನ್ ಟೋಟಲ್ ಇದೆ, ಫೀಮೇಲ್ ಇದೆ. ಸೊ ಮೇಲ್ ಒಂದು ಮಿಸ್ಸಿಂಗ್ ಆಗಿದೆ ಇಲ್ಲಿ. ಸೊ ಯು ಕ್ಯಾನ್ ಸಬ್ಟ್ರಾಕ್ಟ್ ದಿಸ್ ಟೋಟಲ್ 1250ಅಲ್ಲಿ. ಇಫ್ ಯು ಸಬ್ಟ್ರಾಕ್ಟ್ 300 ಫಿಮೇಲ್, ದ ರಿಮೈನಿಂಗ್ ಶುಡ್ ಬಿ 950. 950. ಅಬ್ಸರ್ವ್ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಎಸ್. ಸೊ 1250 minus 300, 950
ಮೇಲ್ ಕಸ್ಟಮರ್ಸ್ ಆಯಿತು. ಕಮಿಂಗ್ ಟು 1998 ನಾನ್ ವೆಜ್ ಕಸ್ಟಮರ್ಸ್ಗೆ ಬಂದಾಗ ಮೇಲ್ 550 ಇದೆ, ಫಿಮೇಲ್ ಗೊತ್ತಿಲ್ಲ, ಟೋಟಲ್ ಕೊಟ್ಟಿದ್ದಾರೆ, ಟೋಟಲ್ ಈಸ್ 750. ಸೊ 750ಯಲ್ಲಿ 550 ಮೇಲ್ ಕಸ್ಟಮರ್ಸ್ ಅಂದರೆ ಇನ್ನು ಉಳಿದಿರುವಂಥವ್ರು ಫಿಮೇಲ್ ಕಸ್ಟಮರ್ಸ್ ಆಗಿರ್ತಾರೆ. ದೇರ್ಫೋರ್ 750 minus 550, 200 should be your female customers. 200 should be your female customers. Enter it there. Then come to the total column. Total column is very easy. You can just add veg and non-veg. 950 plus 550, that should be 1500. 1500. Yes, 1500. Sorry, 1500. Yes, 1500. Then female 300 plus 200, that should be again 500 here. 500. So ಅಲ್ಲಿಗೆ 1998 ಫಿನಿಶ್ ಆಗಿಬಿಡುತ್ತೆ. ಕಮಿಂಗ್ ಟು ದಿ 1999 ಕಾಲಮ್. ಟೋಟಲ್ ಕಾಲಮ್ ಒಂದ್ಸಲ ನೋಡ್ಕೊಂಬಿಡಿ ಫಸ್ಟು. ಟೋಟಲ್ ಮೇಲ್ 1700 ಇದೆ, ಬೋತ್ ಪುಟ್ ಟುಗೆದರ್ ಗ್ರ್ಯಾಂಡ್ ಟೋಟಲ್ 2500 ಇದೆ. ಔಟ್ ಆಫ್ 2500 ಕಸ್ಟಮರ್ಸ್ 1700 ಆರ್ ಮೇಲ್ ಅಂದರೆ ರಿಮೈನಿಂಗ್ ಶುಡ್ ಬಿ ಫಿಮೇಲ್. ಸೊ 2500 minus 1700, that should be 800. Please take care of the workings. 800. Then totals ನೋಡಿ ಒಂದ್ಸಲ ಇಲ್ಲಿ. ಮೇಲ್, in the category of male, ವೆಜ್ ಪ್ಲಸ್ ನಾನ್ ವೆಜ್ ಶುಡ್ ಬಿ ಟೋಟಲ್. 1999ದು ಟೋಟಲ್ ಇದೆ, ನಾನ್ ವೆಜ್ ಇದೆ, ಬಟ್ ವಿ ಡೋಂಟ್ ಹ್ಯಾವ್ ವೆಜ್. ದೇರ್ಫೋರ್ 1700 ಮೈನಸ್ ನಾನ್ ವೆಜ್ 650, ವೆಜ್ಜು 1050 ಆಗಬೇಕು. 1050, 1050 ನೋಡಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ. ಅಂಡರ್ಸ್ಟ್ಯಾಂಡ್ ದ ಸಿಂಪಲ್ ಲಾಜಿಕ್. ದೆನ್ ಫಿಮೇಲಲ್ಲೂ ಹಾಗೇನೆ. ಫಿಮೇಲಲ್ಲಿ ಹಾಗೆ ಮಾಡೋದಕ್ಕಿಂತ ಮೊದಲು ಗೋ ಟು ದಿ ನಾನ್ ವೆಜ್ ಕಾಲಮ್. ಟೋಟಲ್ 900 ಈಸ್ ದೇರ್. ಅದರಲ್ಲಿ ಮೇಲ್ 650 ಮೀನ್ಸ್ ದ ಬ್ಯಾಲೆನ್ಸ್ 900 minus 650, 250 should be female. Now balance the female column. Total 800, 250 ನಾನ್ ವೆಜ್ ಆದರೆ ಉಳಿದಿರೋದು 550 ವೆಜ್ ಆಗಬೇಕು. 800 minus 250, 550 should be your veg. And the only last one column is left over, that is 1999 ವೆಜ್ ಟೋಟಲ್. ಅವೆರಡು ಆ್ಯಡ್ ಮಾಡಿಕೊಂಡ್ರೆ ಸಾಕು. 1050 plus 550, that should be 1600. So all the columns are filled. That's the table.